ಕರ್ನಾಟಕದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಜನರನ್ನ ಮುಟ್ಟಿದ್ದಾವೆ. ಜನರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ಆಡಳಿತವನ್ನು ನೋಡಿ ವೋಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು 3 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಮಂತ್ರಿಗಳು, ಶಾಸಕರು, ಸಂಸದರು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಶ್ರಮಪಟ್ಟು 3 ಕ್ಷೇತ್ರಗಳನ್ನು ಗೆಲ್ಲಿಸಿದ್ದಾರೆ. ಅದು ಒಬ್ಬರ ಗೆಲುವಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ಗೆಲುವು. ಆಮೇಲೆ ಈ ಕ್ಷೇತ್ರಗಳು ಹೆಂಗಿದ್ದವಪ್ಪ ಅಂತಂದ್ರೆ ಕಾಕ್ತಾಳೀಯ ಅಂತಿದ್ವಿ. ಒಂದು ಗುಲ್ಬರ್ಗಾ ಡಿವಿಷನ್ ನಲ್ಲಿ ಇತ್ತು, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿತ್ತು, ಇನ್ನೊಂದು ಹಳೆ ಮೈಸೂರಿನಲ್ಲಿತ್ತು. ಚನ್ನಪಟ್ಟಣ ಹಳೆ ಮೈಸೂರು, ಶಿಗ್ಗಾಂವ್ ಮುಂಬೈ ಕರ್ನಾಟಕ, ಸಂಡೂರು ಕಲ್ಯಾಣ ಕರ್ನಾಟಕ. ಈ 3 ಕ್ಷೇತ್ರಗಳಲ್ಲಿ ಅಂದ್ರೆ 3 ವಿಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ. ಅದರ ಅರ್ಥ ಕರ್ನಾಟಕದ 3 ಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ. ಇಡೀ ಕರ್ನಾಟಕದ ಜನತೆ ನಮ್ಮ ಪರವಾಗಿದೆ ಅಂತಕ್ಕಂಥದನ್ನ ಈ ಚುನಾವಣೆಗಳ ಫಲಿತಾಂಶ ತೋರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆಯ ಗೆಲುವಿಗೆ ಶ್ರಮಿಸಿದಂತ ಎಲ್ಲ ಮುಖಂಡರುಗಳು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಕಾರ್ಯಕರ್ತ ಬಂಧುಗಳು, ಅಧ್ಯಕ್ಷರುಗಳು ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದು. ಅವರ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಚುನಾವಣೆಯಲ್ಲಿ ಶ್ರಮಿಸಿದಂತ ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ 20ನೇ ತಾರೀಕಿಗೆ ಬಂದ್ಬಿಟ್ರೆ ಒಳ್ಳೇದು. ನೀವೆಲ್ಲ ಸಂಜೆ ಹೊರಟ್ಬಿಟ್ಟು ಸಾಕು. ಅವೆಲ್ಲ ಇಲ್ಲ, ಊಟ ಇಲ್ಲ ಆಗ್ತಲ್ಲ. ನೀವೇ ಊಟ ಮಾಡ್ಕೋಬೇಕು. ನೀವೇ 20ನೇ ತಾರೀಕಿಗೆ ಬಂದ್ಬಿಟ್ರೆ ಬೆಳಿಗ್ಗೆ 10:30ಗೆ ಇದೆಯಲ್ಲ ಕಾರ್ಯಕ್ರಮ, ಅದಕ್ಕೆ ಅಟೆಂಡ್ ಆಗ್ಬೋದಲ್ಲ. ಅದಕ್ಕೋಸ್ಕರ 20ನೇ ತಾರೀಕಿಗೆ ಸಾಯಂಕಾಲ ಬಂದ್ಬಿಡ್ಬೇಕು. ಆದ್ರೆ 21ಕ್ಕೆ ಯಾವ ಕಾರಣಕ್ಕೂ ಯಾರೂ ತಪ್ಪಿಸ್ಕೋಬಾರದು. ಇದು ನಿಮಗೆ ಆದೇಶ ಅಲ್ಲ, ಮನವಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಯಾರು ತಪ್ಪಿಸ್ಕೋಬಾರದು. ಎಲ್ಲ ಶಾಸಕರು ಇರಬೇಕು, ಎಲ್ಲ ಮಂತ್ರಿಗಳು ಇರಬೇಕು, ಎಲ್ಲ ಮಾಜಿ ಶಾಸಕರುಗಳು ಇರಬೇಕು, ಎಲ್ಲ ಸಂಸದರು ಇರಬೇಕು. ಆಮೇಲೆ ಬೋರ್ಡು, ಕಾರ್ಪೊರೇಷನ್ ಚೇರ್ಮನ್ಗಳು ಕೂಡ ಇರಬೇಕು. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಯಾಕ್ರೆ ಕುತ್ಕೊಳ್ರೆ, ಕುತ್ಕೊಳ್ಳಿ, ಇನ್ನೂ ಮುಗಿಸೇ ಇಲ್ಲ, ಅಲ್ಲಿ ಎದ್ದು ಹೋಯ್ತಾ ಇದ್ದೀವಿ. ಊಟ ಆಯ್ತು, ಒಂದೇ ನಿಮಿಷ ಕೂತ್ಕೊಳ್ಳೆ ತಮ್ಮ ಯಜಮಾನ. ಅದರಿಂದ 21ಕ್ಕೆ ನಾನು ಊಟ ಕೊಡ್ತೀನಿ. ಕೊಡ್ತೀರಾ? ಮೊದ್ಲೇ ಅರೇಂಜ್ ಮಾಡಿದ್ರಿ ಅಲ್ವಾ, ಈಗ ಅದನ್ನ ಕಂಟಿನ್ಯೂ ಮಾಡಿ ದಯಮಾಡಿ. ಮುನಿಯಪ್ಪನವರು ನಾನು ಆಹ್ವಾನಿತರಿಗೆ ಮಾತ್ರ ಕೊಡ್ತೀನಿ. ಮುನಿಯಪ್ಪನವರು ಪಬ್ಲಿಕ್ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಕೊಡ್ತಾರೆ. ಆಹಾರ ಮಂತ್ರಿ ಅಲ್ಲ, ಅದರಿಂದ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ. ಆಮೇಲೆ ಇನ್ನೊಂದು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು.
ಯಾರು ನಮ್ಮ ಕಾರ್ಯಕರ್ತರನ್ನ ಡೈರೆಕ್ಟರ್ಗಳು ಮಾಡಲಿಕ್ಕೆ ನಿರ್ದೇಶಕರು ಮಾಡಲಿಕ್ಕೆ ಸಮೇತ ಅವರು ಇತ್ತೀಚೆಗೆ ವರದಿ ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ನಿರ್ದೇಶಕರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳನ್ನು ಕೂಡ ಚೇರ್ಮನ್ಗಳನ್ನ ಅದನ್ನು ಕೂಡ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕರ್ತರೇ ಒಂದು ಪಕ್ಷದ ಶಕ್ತಿ. ಕಾಂಗ್ರೆಸ್ ಒಂದು ಮೂವ್ಮೆಂಟ್, ನಾವೆಲ್ಲರೂ ಸೇರಿ ಈ ಮೂವ್ಮೆಂಟ್ ನಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ 21ನೇ ತಾರೀಕು ತಪ್ಪಿಸ್ಕೋಬೇಡಿ. ಈಗ ಮತ್ತೊಮ್ಮೆ ಹೇಳಿ